ಭಾರತದಲ್ಲಿ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥ ಕಾವಡ ಯಾತ್ರೆ ಈಗ ಬೀದರ್ ಜಿಲ್ಲೆಯಲ್ಲೂ ಕೂಡ ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಕಳೆದ 4 ವರ್ಷದಿಂದನೂ ಕೂಡ ಈ ಶಿವನ ಭಕ್ತರು ಕೂಡ ಏನು ಈ ಶ್ರಾವಣ ಮಾಸದಲ್ಲಿ ಕಾವಡ ಯಾತ್ರೆಯನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿರ್ತಾರೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಏನು ಗುಪ್ತಲಿಂಗ ದೇವಸ್ಥಾನದಿಂದ ಏನು ಗಾಯಮುಖ ಗುಪ್ತಲಿಂಗ ದೇವಸ್ಥಾನ ಇದೆ, ಇಲ್ಲಿನ ಆಕಳ ಬಾಯಿಯಿಂದ ನೀರು ಕೂಡ ಇಲ್ಲಿ ಬರುವಂಥದ್ದು. ಎಂಥ ಭೀಕರ ಬರಗಾಲದಲ್ಲಿಯೂ ಕೂಡ ಅಲ್ಲಿರ್ತಕ್ಕಂಥ ಗೋಮುಖದಿಂದ ನೀರು ಬರೋದು ತಪ್ಪಿಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಶಿವನ ದೇವಾಲಯ ಏನಿದೆ ಇದು ಉದ್ಭವ ಲಿಂಗನೂ ಕೂಡ ಇರುವಂಥದ್ದು. ಹೀಗಾಗಿ ಅಲ್ಲಿಂದನೂ ಕೂಡ ಏನು ಎರಡು ನೀರನ್ನು ಬಿಂದಿಗೆಯಲ್ಲಿ ನೀರು ತಗೊಂಡು ಬಂದು ಪಾದಯಾತ್ರೆ ಮೂಲಕ ಸುಮಾರು 15 ಕಿಲೋಮೀಟರ್ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಗುಪ್ತಲಿಂಗ ದೇವಸ್ಥಾನದಿಂದ ಏನು ಬೀದರ್ನ ಪಾಪನಾಶ ಲಿಂಗ ದೇವಸ್ಥಾನದವರೆಗೂ ಕೂಡ ಏನು ಈ ನೀರನ್ನು ತೆಗೆದುಕೊಂಡು ಬಂದು ಶಿವನ ಭಕ್ತರು ಕೂಡ ಜಲಾಭಿಷೇಕ ಮಾಡುವಂಥ ಪದ್ಧತಿನೂ ಕೂಡ ಈಗ ಕಳೆದ 4 ವರ್ಷದ ನಿರಂತರವಾಗಿ ಇಲ್ಲಿ ಮಾಡ್ತಾ ಬಂದಿರತಕ್ಕಂಥದ್ದು. ಸುಮಾರು 15 ಕಿಲೋಮೀಟರ್ಗಳು ಕೂಡ ಕಾಲ್ನಡಿಗೆಯಲ್ಲಿ ಬರ್ತಾರೆ. ಇಲ್ಲೇನು ಆರಂಭದಲ್ಲಿ ಏನು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಏನು ಗುಪ್ತಲಿಂಗ ದೇವಸ್ಥಾನ ಇದೆ, ಆ ಗುಪ್ತಲಿಂಗ ದೇವಸ್ಥಾನದಲ್ಲಿ ಮಡಿ ಸ್ನಾನನೂ ಕೂಡ ಮಾಡ್ತಾರೆ. ಕೆಲವರು ಕೇಸರಿ ಬಟ್ಟೆಗಳನ್ನು ಕೂಡ ಧರಿಸಿಕೊಂಡು ಅಲ್ಲಿ 2 ಬಿಂದಿಗೆಗಳನ್ನ ಒಂದು ಬಿದಿರಿನ ಏನು ಕಟ್ಟಿಗೆಗೆ 2 ಬಿಂದಿಗೆಗಳನ್ನ ಕಟ್ಟಿ ಅಲ್ಲಿ ನೀರನ್ನು ಕೂಡ ತೆಗೆದುಕೊಂಡು ಬಂದು ಕಾಲ್ನಡಿಗೆ ಮೂಲಕ ಏನು ಬೀದರ್ ಪಟ್ಟಣದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಏನು ಪಾಪನಾಶ ಲಿಂಗ ದೇವಸ್ಥಾನ ಇದೆ, ಈ ದೇವಸ್ಥಾನಕ್ಕೂ ಕೂಡ ಬಂದು ಆ ಶಿವ ಏನು ಲಿಂಗಕ್ಕೆ ಜಲಾಭಿಷೇಕನೂ ಕೂಡ ಇಲ್ಲಿ ಮಾಡುವಂಥದ್ದು. ಇವು 2 ಲಿಂಗನೂ ಕೂಡ ಉದ್ಭವ ಲಿಂಗ ಇರುವಂಥದ್ದು, ಸಾಕಷ್ಟು ಪುರಾತನವಾದಂಥ ಲಿಂಗಗಳಿರುವಂಥದ್ದು. ಯಾಕಂದರೆ 100 ವರ್ಷ ಏನು ಇತಿಹಾಸ ಉಳ್ಳಂಥ ಲಿಂಗಗಳಿದ್ದಾವೆ. ಹೀಗಾಗಿ ಶಿವನ ಭಕ್ತರು ಕೂಡ ಏನು ಲೋಕ ಕಲ್ಯಾಣಕ್ಕಾಗಿ ಸೈನಿಕರ ಶ್ರೇಯೋಭಿವೃದ್ಧಿಗಾಗಿ ಕೂಡ ಇಲ್ಲೇನು ಪಾದಯಾತ್ರೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ನಿರಂತರವಾಗಿಯೂ ಕೂಡ ಕಳೆದ 4 ವರ್ಷದಿಂದನೂ ಕೂಡ ಇಲ್ಲಿ ಏನು ಕಾವಡ ಯಾತ್ರೆನೂ ಕೂಡ ಹಮ್ಮಿಕೊಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಈ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಇಲ್ಲಿ ಎಲ್ಲರೂ ಕೂಡ ಏನು ಮಹಿಳೆ ಪುರುಷ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ಕಾವಡ ಯಾತ್ರೆನೂ ಕೂಡ ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಕಾವಡ ಯಾತ್ರೆಯನ್ನು ಪಾದಯಾತ್ರೆಗೆ ಭಾಗವಹಿಸುವ ಮುನ್ನ ಕೂಡ ಅವರು ಒಂದು ದಿನ ಉಪವಾಸ ಸತ್ಯಾಗ್ರಹನೂ ಕೂಡ ಇಲ್ಲಿ ಉಪವಾಸನೂ ಕೂಡ ಇಲ್ಲಿ ಮಾಡ್ತಾರೆ. ಉಪವಾಸ ಮಾಡಿ ತದನಂತರ ಮುಂಜಾನೆನ ಬಂದು ಇಲ್ಲಿ ಏನು ಅಲ್ಲಿರ್ತಕ್ಕಂಥ ಏನು ಗುಪ್ತಲಿಂಗ ದೇವಸ್ಥಾನದಲ್ಲಿ ಏನು ಗೋಮುಖದಿಂದ ನೀರೇನು ಬರುತ್ತೆ ಆ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಅದೇ ನೀರನ್ನು ತೆಗೆದುಕೊಂಡು ಬಂದು ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಪಾಪನಾಶಿ ಲಿಂಗ ದೇವಸ್ಥಾನಕ್ಕೂ ಬಂದು ಕೂಡ ಜಲಾಭಿಷೇಕನ ಕೂಡ ಇಲ್ಲಿ ಮಾಡ್ತಾರೆ. ಇದು ಸಾಕಷ್ಟು ಇನ್ನು ಉತ್ತರ ಭಾರತದಲ್ಲಿ ಕಾವಡ ಯಾತ್ರೆ ಅಂದರೆ ಬಹಳ ಪ್ರಸಿದ್ಧಿನ ಕೂಡ ಇಲ್ಲಿ ಪಡ್ಕೊಂಡಿರ್ತಕ್ಕಂಥ. ಅಲ್ಲಿ ಪ್ರತಿ ವರ್ಷನೂ ಕೂಡ ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಜನನೂ ಕೂಡ ಬಂದು ಅಲ್ಲಿರ್ತ ಗಂಗೆಯಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಅಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ಲಿಂಗಕ್ಕೆ ಕೂಡ ಜಲಾಭಿಷೇಕನ ಕೂಡ ಮಾಡ್ತಾರೆ. ಇದು ಸಾಕಷ್ಟು 100 ವರ್ಷಗಳಿಂದನೂ ಕೂಡ ನಡೆದು ಬಂದಿರತಕ್ಕಂಥ ಪದ್ಧತಿ ಇರುವಂಥದ್ದು. ಯಾಕೆಂದರೆ ಇದಕ್ಕೆ ಒಂದು ಇತಿಹಾಸನೂ ಕಾವಡ ಯಾತ್ರೆಗೆ ಒಂದು ದೊಡ್ಡ ಇತಿಹಾಸನೂ ಕೂಡ ಇರುವಂಥದ್ದು. ಈ ಶಿವನೇನು ಏನು ಸಮುದ್ರದ ಮಂಥನ ವೇಳೆ ಶಿವನು ಕೂಡ ಏನು ವಿಷಾನ ಸೇವಿಸ್ತಾನೆ. ವಿಷ ಸೇವಿಸಿದ ನಂತರ ಗಂಗಾ ನದಿಯ ನೀರನ್ನು ಏನು ಶಿವನಿಗೆ ಅರ್ಪಿಸ್ತಾರೆ. ಶಿವನಿಗೆ ಆ ಗಂಗಾ ನದಿ ನೀರನ್ನು ಅರ್ಪಿಸಿದ ನಂತರ ಅವರು ಕೂಡ ಶಾಂತ ಆಗ್ತಾರೆ. ದೇಹದಲ್ಲಿ ಇರ್ತಕ್ಕಂಥ ವಿಷಾನು ಕೂಡ ಏನು ಹೊರಗಡೆ ಬರುತ್ತೆ. ಹೀಗಾಗಿ ಅದರ ಪದ್ಧತಿ ಅವತ್ತಿಂದ ಇವತ್ತಿನೂ ಕೂಡ ಎಲ್ಲಿ ಗಂಗಾ ನೀರನ್ನಿರ್ತದೆ ಆ ನೀರನ್ನು ತೆಗೆದುಕೊಂಡು ಬಂದು ಪಾದಯಾತ್ರೆ ಮೂಲಕ ಬಂದು ಶಿವನಿಗೆ ಜಲಾಭಿಷೇಕವನ್ನು ಮಾಡುವಂಥ ಪದ್ಧತಿ ಇದೆ. ಹೀಗೆ ಮಾಡೋದ್ರಿಂದಾಗಿ ಕೂಡ ಏನು ಪಾಪ ಪುಣ್ಯಗಳು ಕೂಡ ಏನು ಬರುತ್ತೆ ಅನ್ನೋ ಕೂಡ ಇರುವಂಥದ್ದು. ಪಾಪ ನಾಶ ಆಗಿ ಪುಣ್ಯನೂ ಕೂಡ ನಮ್ಮ ಹತ್ರ ಬರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೈನಿಕರ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಇಲ್ಲಿರ್ತಕ್ಕಂಥ ಲೋಕ ಕಲ್ಯಾಣಕ್ಕಾಗಿ ಕೂಡ ಇಲ್ಲಿರ್ತಕ್ಕಂಥ ಶಿವನ ಭಕ್ತರು ಕೂಡ ಇಲ್ಲೇನು ಇದು ಕಳೆದ 4 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಏನು ಆರಂಭದಲ್ಲಿ ಕೇವಲ ಒಂದು 200-300 ಜನ ಮಾತ್ರ ಈ ಕಾವಡ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ರು. ಆದರೆ ಇತ್ತೀಚಿನ ಕೆಲವೊಂದು 2-3 ವರ್ಷದಿಂದನೂ ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಈ ಕಾವಡ ಯಾತ್ರೆಯಲ್ಲಿ ಇಲ್ಲಿ ಭಕ್ತರು ಕೂಡ ಶಿವನ ಭಕ್ತರು ಕೂಡ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಡಿಜಿಟಲ್, ಬೀದರ್.